ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ವ ಮನ್ ತಬಿಅಹುಂ ಬಿ ಇಹ್ಸಾನಿನ್ ಇಲಾ ಯೌಮಿದ್ದೀನ್ ಅಮ್ಮಾ ಬಾದ್. ಸಕಲ ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಿಮ್ಮೆಲ್ಲರ ಸರ್ವ ಮಾನವರ ನೈಜ ಆರಾಧ್ಯನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಎಲ್ಲ ಪೈಗಂಬರರ ಮೇಲೆ, ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮೇಲೆ. ಆತ್ಮೀಯ ಸಹೋದರ ಸಹೋದರಿಯರೇ, ಹದೀಸ್ ಪಾಠಗಳು ಎಂಬ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೆ ಸುಸ್ವಾಗತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ. ಅನಲ್ಲಿ ಮಿಕ್ದಾದ್ ಇಬ್ನ್ ಮಾದಿ ಕರೀಬ್ ರದಿಯಲ್ಲಾಹು ಅನ್ಹು قال رسول الله صلى الله عليه وسلم ألا هل عسى رجل يبلغه الحديث عني وهو متكئ على أريكته فيقول بيننا وبينكم كتاب الله فما وجدنا فيه حلالا استحللناه وما وجدنا فيه حراما حرمناه وإنما حرم رسول الله صلى الله عليه وسلم كما حرم الله. ಮಿಕ್ದಾಮ್ ಬಿನ್ ಮಾದಿ ಕರೀಬ್ ರದಿಯಲ್ಲಾಹು ಅನ್ಹು ಎಂಬ ಸಹಾಬಿಯರವರಿಂದ ವರದಿಯಾದಂತಹ ಹದೀಸಿನಲ್ಲಿ ಅವರು ಹೇಳುತ್ತಾರೆ, ಅಲ್ಲಾಹನ ಸಂದೇಶವಾಹಕರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಎಚ್ಚರ, ಹೊರಗು ಕುರ್ಚಿಯಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿಗೆ ನಾನು ಹೇಳಿದ ಒಂದು ಹದೀಸ್ ತಲುಪುತ್ತದೆ. ಆಗ ಅವನು ಹೇಳುತ್ತಾನೆ, ನಮ್ಮ ಬಳಿ ಅಲ್ಲಾಹನ ಗ್ರಂಥವಿದೆ, ಅದರಲ್ಲಿ ಏನು ಅನುಮತಿಸಲಾಗಿದೆ ಎಂದು ನಾವು ಕಾಣುತ್ತೇವೆಯೋ ಅದನ್ನು ನಾವು ಧರ್ಮಸಮ್ಮತವೆಂದು ಪರಿಗಣಿಸುತ್ತೇವೆ. ಅದರಲ್ಲಿ ಏನು ನಿಷೇಧಿಸಲಾಗಿದೆ ಎಂದು ನಾವು ಕಾಣುತ್ತೇವೆಯೋ ಅದನ್ನು ನಾವು ಧರ್ಮನಿಷೇಧವೆಂದು ಪರಿಗಣಿಸುತ್ತೇವೆ. ಅಲ್ಲಾಹನ ಸಂದೇಶವಾಹಕರು ನಿಷೇಧಿಸಿದೆಲ್ಲವೂ ಅಲ್ಲಾಹು ನಿಷೇಧಿಸಿದಂತೆಯೇ ಆಗಿದೆ. ಇದು ಹದೀಸಿನ ಅರ್ಥವಾಗಿದೆ. ಈ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯರವರು ನಮಗೆ ತಿಳಿಸುತ್ತಿರುವಂತಹ ವಿಷಯವೇನೆಂದರೆ, ಸಮೀಪದಲ್ಲಿ ಒಂದು ಕಾಲ ಬರಲಿಕ್ಕಿದೆ. ಆ ಕಾಲದಲ್ಲಿ ಜನರಲ್ಲೊಬ್ಬನು ಆರಾಮವಾಗಿರುವಂತಹ ಕುರ್ಚಿಯಲ್ಲಿ ಒರಗಿ ಕುಳಿತಿರುತ್ತಾನೆ. ನನ್ನ ಒಂದು ಹದೀಸ್ ಅವನ ಮುಂದೆ ಪಠಿಸಲಾಗುತ್ತದೆ. ಆಗ ಅವನು ಹೇಳುತ್ತಾನೆ, ನಮ್ಮ ವಿಷಯದಲ್ಲಿ ಪವಿತ್ರ ಕುರಾನ್ ತೀರ್ಪು ನೀಡುತ್ತದೆ. ಅದು ಪವಿತ್ರ ಕುರಾನ್ ಮಾತ್ರ ನಮಗೆ ಸಾಕಾಗಿದೆ. ಅದರಲ್ಲಿ ಏನು ಅನುಮತಿಸಲಾಗಿದೆ ಎಂದು ನಾವು ಕಾಣುತ್ತೇವೆಯೋ ಅದನ್ನು ನಾವು ಸ್ವೀಕರಿಸುತ್ತೇವೆ, ಮತ್ತು ಅದರಲ್ಲಿ ಯಾವ ವಿಷಯಗಳನ್ನು ನಿಷೇಧಿಸಲಾಗಿದೆಯೋ ಅದನ್ನು ನಾವು ಧರ್ಮ ನಿಷೇಧವೆಂದು ನಾವು ಕಾಣುತ್ತೇವೆಯೋ ಅದನ್ನು ನಾವು ತಿರಸ್ಕರಿಸುತ್ತೇವೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ನಂತರ ಪ್ರವಾದಿರವರು ತಮ್ಮ ಸುನ್ನತಿನಲ್ಲಿ ನಿಷೇಧಿಸಲಾಗಿರುವ ಅಥವಾ ವಿರೋಧಿಸಲಾಗಿರುವ ವಿಷಯಗಳೆಲ್ಲವೂ ಪವಿತ್ರ ಕುರಾನಿನಲ್ಲಿ ಅಲ್ಲಾಹನು ನಿಷೇಧಿಸಿರುವ ವಿಷಯಗಳ ಅದೇ ನಿಯಮವನ್ನು ಹೊಂದಿದೆ ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ತಿಳಿಸುತ್ತಿದ್ದಾರೆ. ಏಕೆಂದರೆ ಅವರು ಅಲ್ಲಾಹನ ಸಂದೇಶವನ್ನು ಜನರಿಗೆ ತಲುಪಿಸಿಕೊಡುವವರಾಗಿದ್ದರು. ಈ ಹದೀಸಿನಿಂದ ನಮಗೆ ಕೆಲವೊಂದು ಮುಖ್ಯ ವಿಷಯಗಳು ತಿಳಿದು ಬರುತ್ತವೆ. ಆತ್ಮೀಯ ಸಹೋದರರೇ, ಆ ಮುಖ್ಯ ವಿಷಯಗಳೇನೆಂದರೆ, ಕುರಾನನ್ನು ಗೌರವಿಸುವಂತೆಯೇ ಪ್ರವಾದಿಯರವರ ಸುನ್ನತ್ತನ್ನು ಸಹ ನಾವು ಗೌರವಿಸಬೇಕು. ಅದನ್ನು ಸ್ವೀಕರಿಸಿದಂತೆಯೇ ನಾವು ಪವಿತ್ರ ಕುರಾನನ್ನು ಸ್ವೀಕರಿಸಿದಂತೆಯೇ ನಾವು ಪ್ರವಾದಿಯರವರ ಹದೀಸ್ಗಳನ್ನು, ಪ್ರವಾದಿಯರವರ ಸುನ್ನತ್ಗಳನ್ನು ನಾವು ಸ್ವೀಕರಿಸಬೇಕು. ಅದೇ ರೀತಿ ಪ್ರವಾದಿಯರವರನ್ನು ಅನುಸರಿಸುವುದು ಅಂದರೆ ಅಲ್ಲಾಹನನ್ನು ಅನುಸರಿಸುವುದಾಗಿದೆ, ಮತ್ತು ಪ್ರವಾದಿಯರವರನ್ನು ಅನುಸರಿಸದಿರುವುದು, ಪ್ರವಾದಿಯರವರ ಅನುಸರಣೆಯನ್ನು ನಿರಾಕರಿಸುವುದು ಅದು ಅಲ್ಲಾಹನ ಅನುಸರಣೆಯನ್ನು ನಿರಾಕರಿಸುವುದಕ್ಕೆ ಸಮಾನವಾಗಿದೆ ಎಂದು ಈ ಹದೀಸ್ ನಮಗೆ ತಿಳಿಸುತ್ತದೆ. ಈ ಹದೀಸ್ ಪ್ರವಾದಿಯರವರ ಚರ್ಯೆ, ಸುನ್ನತ್, ಅದು ಧಾರ್ಮಿಕ ನಿಯಮಗಳಿಗೆ ಪುರಾವೆಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಮತ್ತು ಅದನ್ನು ತಿರಸ್ಕರಿಸುವವರಿಗೆ ಅಥವಾ
ಪ್ರವಾದಿರವರ ಹದೀಸ್ಗಳನ್ನು ನಿಷೇಧಿಸುವವರಿಗೆ ಈ ಹದೀಸ್ ಉತ್ತರವನ್ನು ನೀಡುತ್ತದೆ. ಅದೇ ರೀತಿ ಸುನ್ನತ್ತನ್ನು ಪ್ರವಾದಿರವರ ಹದೀಸ್ಗಳನ್ನು ನಿರ್ಲಕ್ಷಿಸಿ ಕುರಾನ್ ಮಾತ್ರ ಸಾಕು ಎಂದು ವಾದಿಸುವವನು ಕುರಾನ್ ಮತ್ತು ಹದೀಸ್ ಈ ಎರಡೂ ವಸ್ತುಗಳನ್ನು ಈ ಎರಡನ್ನೂ ನಿರ್ಲಕ್ಷಿಸುವವನಾಗಿದ್ದಾನೆ ಮತ್ತು ಕುರಾನನ್ನು ತಾನು ಕುರಾನನ್ನು ಹಿಂಬಾಲಿಸುತ್ತೇನೆಂದು ಅವನು ಹೇಳುವುದು ಸುಳ್ಳಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ. ಅದೇ ರೀತಿ ಈ ಹದೀಸಿನ ಮೂಲಕ ತಿಳಿದು ಬರುವ ಒಂದು ವಿಷಯವೇನೆಂದರೆ, ಭವಿಷ್ಯದಲ್ಲಿ ಸಂಭವಿಸುವಂತಹ ಒಂದು ಸಂಗತಿಯ ಬಗ್ಗೆ ಪ್ರವಾದಿರವರು ಭವಿಷ್ಯವಾಣಿಯನ್ನು ನುಡಿದಿದ್ದು ಪ್ರವಾದಿರವರ ಪ್ರವಾದಿತ್ವಕ್ಕೆ ಒಂದು ಪುರಾವೆಯಾಗಿದೆ. ಖಂಡಿತವಾಗಿಯೂ ಈ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಯಾವ ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದಾರೆಯೋ, ಯಾವ ಒಂದು ವಿಷಯವನ್ನು ಭವಿಷ್ಯದಲ್ಲಿ ಆಗುತ್ತದೆ ಎಂದು ತಿಳಿಸಿದ್ದಾರೆಯೋ, ಖಂಡಿತವಾಗಿಯೂ ಈ ಪ್ರವಾದಿಯವರವರ ಭವಿಷ್ಯವಾಣಿಗಳು ಅದು ಸತ್ಯವಾಗಿವೆ. ನಾವು ಬಹಳ ಸಮೀಪ ಕಾಲದಲ್ಲೂ ನೋಡಿದ್ದೇವೆ ಮತ್ತು ಗತಕಾಲದಲ್ಲೂ ನಾವು ಕೇಳಿದ್ದೇವೆ ಹಾಗೂ ನೋಡಿದ್ದೇವೆ. ಬಹಳಷ್ಟು ಜನರು ಪ್ರವಾದಿಯವರ ಹದೀಸ್ಗಳನ್ನು ನಿರಾಕರಿಸುವಂತಹವರು ಅವರು ಈ ಭೂಮಿಯಲ್ಲಿ ಬಂದರು. ಪ್ರವಾದಿಯವರವರು ಹೇಳಿದ್ದು ಸತ್ಯವಾಗಿದೆ ಎಂಬುದು ಈ ಹದೀಸಿನ ಮೂಲಕ ನಮಗೆ ತಿಳಿದು ಬರುವಂತಹ ಒಂದು ಮುಖ್ಯ ವಿಷಯವಾಗಿದೆ. ಇದು ಅವರು ನುಡಿದಂತೆಯೇ ನಡೆದಿದೆ ಎಂದು ನಮಗೆ ಈ ಹದೀಸಿನ ಮೂಲಕ ತಿಳಿದು ಬರುತ್ತದೆ. ಆತ್ಮೀಯ ಸಹೋದರರೇ, ಪ್ರವಾದಿರವರ ಹದೀಸ್ಗಳನ್ನು ನಾವು ಅನುಸರಿಸಿ ಪ್ರವಾದಿರವರ ಮಾತುಗಳನ್ನು, ಪ್ರವಾದಿರವರ ವಚನಗಳನ್ನು ನಾವು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತಂದರೆ ಖಂಡಿತವಾಗಿಯೂ ನಮಗೆ ಅಲ್ಲಾಹು ಈ ಭೂಲೋಕದಲ್ಲೂ ತನ್ನ ಕರುಣೆಯನ್ನು ಅಲ್ಲಾಹು ನಮಗೆ ಅವತೀರ್ಣಗೊಳಿಸುತ್ತಾನೆ ಮತ್ತು ಪರಲೋಕದ ಯಶಸ್ವಿಗೂ ಸಹ ಪ್ರವಾದಿರವರ ಅನುಸರಣೆ ಅದು ಮುಖ್ಯವಾಗಿದೆ. ಅಲ್ಲಾಹು ನಮ್ಮೆಲ್ಲರನ್ನು ಈ ಹದೀಸನ್ನು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹ ತೌಫೀಕನ್ನು ದಯಪಾಲಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.